TV1 News sponsored by RSCar ಮಡಿಕೇರಿ, ಭಾರತಿ ರೇಡಿಯೋ ಹೌಸ್ ಮಡಿಕೇರಿ, ಗೋಣಿಗೊಪ್ಪ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ, ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್ ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಕೊಡಗಿನಲ್ಲಿ ನೂತನವಾಗಿ 1.5 ಲಕ್ಷ ಸದಸ್ಯರ ಸೇರ್ಪಡೆ. ಬಿಜೆಪಿ ಗುರಿ. ಪ್ರತಿ ಬೂತ್ ಮಟ್ಟದಲ್ಲಿ ನಡೆಯಲಿದೆ ಸದಸ್ಯತ್ವ ಅಭಿಯಾನ. ಬಿಜೆಪಿ ಉಸ್ತುವಾರಿ ಎಂಎಲ್ಸಿ ಮೋನಪ್ಪ ಭಂಡಾರಿ ಹೇಳಿಕೆ. ಹೈಟೆನ್ಷನ್ ಕಾಮಗಾರಿ ವಿರುದ್ಧ ಮಡಿಕೇರಿಯಲ್ಲಿ ಮತ್ತೊಮ್ಮೆ ಸ್ಫೋಟಗೊಂಡ ರೈತರ ಆಕ್ರೋಶ. ರಾಜ್ಯ ಸರ್ಕಾರ, ಸಚಿವರು, ಅಧಿಕಾರಿಗಳ ವಿರುದ್ಧ ತೀವ್ರ ವಾಗ್ದಾಳಿ. ಪರ್ಯಾಯ ಮಾರ್ಗ ಅಳವಡಿಸಿ ಕೊಡಗಿನ ಪರಿಸರ ಉಳಿಸುವಂತೆ ಪ್ರತಿಭಟನಾಕಾರರ ಆಗ್ರಹ. ಬೆಟ್ಟದಷ್ಟು ಸಮಸ್ಯೆ ಎದುರಿಸುತ್ತಿದೆ ಕುಶಾಲನಗರದ ಮಂಟಿ ಕಾಲೋನಿ. ನಿವಾಸಿಗಳ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಸಂಬಂಧಿಸಿದವರು ವಿಫಲ. ಸೌಲಭ್ಯಗಳಿಲ್ಲದೆ ಜೀವನ ಸವೆಸುತ್ತಿರುವ ಮಂಟಿ ಕಾಲೋನಿಯ ನತದೃಷ್ಟರು. ಅರಣ್ಯ ಇಲಾಖೆ ಗ್ರಾಮಸ್ಥರಿಂದ ಹಾರಂಗಿ ಸರ್ಕಾರಿ ಶಾಲೆಯಲ್ಲಿ ನಡೆಯಿತು ಸ್ವಚ್ಛತಾ ಆಂದೋಲನ. ಕಾಡು ಕಡಿದು ಶ್ರಮದಾನ ಮಾಡಿದ ಸ್ಥಳೀಯರು. ಸ್ವಚ್ಛತೆ ನಿರಂತರವಾಗಿರಲಿ, ಹಿರಿಕೊಡ್ಲಿ ಮಠಾಧೀಶ ಸದಾಶಿವ ಸ್ವಾಮೀಜಿ ಕರೆ. ಸುಂಟಿಕೊಪ್ಪದ ಸಂತ ಮೇರಿ ಶಾಲೆಯಲ್ಲಿ ಅರ್ಥಪೂರ್ಣ ಕ್ರೀಡಾ ದಿನಾಚರಣೆ. ವಿದ್ಯಾರ್ಥಿಗಳಿಂದ ಸಾಹಸ ಕ್ರೀಡೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅನಾವರಣ. ಮಕ್ಕಳ ಪ್ರತಿಭಾ ಪ್ರದರ್ಶನಕ್ಕೆ ನೆರೆದಿದ್ದವರು ಫುಲ್ ಖುಷ್. ಹೆಲೋ TV1 ನ್ಯೂಸ್ಗೆ ಸ್ವಾಗತ. ನಾನು ಚಿತ್ರಾ ನಂಜಪ್ಪ. ಕೊಡಗು ಜಿಲ್ಲೆಯಲ್ಲಿ ಬಿಜೆಪಿಯು ನೂತನವಾಗಿ 1.5 ಲಕ್ಷ ಸದಸ್ಯರ ಸೇರ್ಪಡೆ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ಜನವರಿ 24 ಮತ್ತು 25ರಂದು ಪ್ರತಿ ಬೂತ್ ಮಟ್ಟದಲ್ಲಿಯೂ ಸದಸ್ಯತ್ವ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಬಿಜೆಪಿ ಉಸ್ತುವಾರಿ ಹೊಂದಿರುವ ಎಂಎಲ್ಸಿ ಮೋನಪ್ಪ ಭಂಡಾರಿ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಜರುಗಿದ ಜಿಲ್ಲಾ ಬಿಜೆಪಿ ಸದಸ್ಯತ್ವ ಅಭಿಯಾನದ ರೂಪುರೇಷೆ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಮತ್ತು ಜಿಲ್ಲಾ ಬಿಜೆಪಿ ಉಸ್ತುವಾರಿ ಹೊಂದಿರುವ ಮೊನ್ನಪ್ಪ ಭಂಡಾರಿ, ಜಿಲ್ಲೆಯಲ್ಲಿ 1.5 ಲಕ್ಷ ನೂತನ ಸದಸ್ಯರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಈ ನಿಟ್ಟಿನಲ್ಲಿ ಇದೇ 24 ಮತ್ತು 25ರಂದು ಪ್ರತಿ ಬೂತ್ ಮಟ್ಟದಲ್ಲಿಯೂ ಜನಪ್ರತಿನಿಧಿಗಳು, ಕಾರ್ಯಕರ್ತರು ಜನರನ್ನ ಭೇಟಿಯಾಗಿ ಬಿಜೆಪಿಗೆ ಸದಸ್ಯರನ್ನ ಆರಿಸಬೇಕೆಂದು ಕರೆ ನೀಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರ್ಕಾವತಿ ಭೂ ಹಗರಣದಲ್ಲಿ ಭಾಗಿಯಾಗಿದ್ದು, ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಬಿಜೆಪಿ ಸಂಗ್ರಹಿಸುತ್ತಿದೆ. ಕಾಂಗ್ರೆಸ್ ಅಧಿಕಾರದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ವಿಧಾನಸಭಾಧ್ಯಕ್ಷರು ಕೂಡ ಸರ್ಕಾರವನ್ನೇ ಟೀಕಿಸುವಂತಾಗಿದೆ. ಸಚಿವರುಗಳ ನಡುವೆ ಸಾಮರಸ್ಯ ಇಲ್ಲವಾಗಿದೆ. ಗೋಹತ್ಯೆ ನಿಷೇಧ ಕಾನೂನು ಹಿಂತೆಗೆದುಕೊಳ್ಳುವಿಕೆ ಮತ್ತು ಮಠಮಂದಿರಗಳನ್ನು ಸ್ವಾಧೀನಪಡಿಸುವಿಕೆಯ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು, ಜನತೆಗೆ ಕಾಂಗ್ರೆಸ್ ಸಹವಾಸ ಸಾಕಾಗಿದೆ ಎಂದು ಮೊನ್ನಪ್ಪ ಭಂಡಾರಿ ಟೀಕಿಸಿದರು. ಕಾಂಗ್ರೆಸ್ನವರು ಇದೆಲ್ಲವನ್ನ ಕಂಡುಕೊಳ್ಳದೆ ಭಾಜಪ 6 ದಿನಗಳಲ್ಲಿ ಏನು ಮಾಡಿದೆ, ಮೋದಿ ಸರ್ಕಾರ ಏನು ಮಾಡಿದ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಅವರಿಗೆ ಕಾಣದ್ದು ದುರದೃಷ್ಟಕರ. ಅವರು ತಪ್ಪೇ ಮಾಡ್ತಾ ಇದ್ರು, ಮೋಸವೇ ಮಾಡ್ತಾ ಇದ್ರು, ವಂಚನೆ ಮಾಡ್ತಾ ಇದ್ರು. ಆದ್ರೆ ನರೇಂದ್ರ ಮೋದಿ ಅವರು ಯಾರಿಗೂ ವಂಚನೆ ಮಾಡಲಿಲ್ಲ, ಮೋಸವೂ ಮಾಡಲಿಲ್ಲ. ಬದಲಿಗೆ ವ್ಯವಸ್ಥಿತ ಕಾರ್ಯಕ್ರಮವನ್ನ ದೇಶವ್ಯಾಪಿ ಮಾಡುವ ಮೂಲಕ ಒಂದು ಹೊಸ ಆಯಾಮವನ್ನು ಪ್ರಾರಂಭ ಮಾಡಿದ್ದಾರೆ. ಇಡೀ ದೇಶದ ಬುದ್ಧಿಜೀವಿಗಳು, ಯಾರೆಲ್ಲ ಸಾಮಾನ್ಯ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮೋದಿ ನೇತೃತ್ವದಲ್ಲಿ ಬಂದ ನಂತರ ದೇಶದ ಸ್ಥಿತಿಗತಿ ಬದಲಾವಣೆ ಆಗಿದೆ. ಸಿದ್ದರಾಮಯ್ಯನಿಗೆ ಆಡಳಿತ ಮಾಡಲಿಕ್ಕೆ ಕಾಂಗ್ರೆಸ್ನ ಇತರ ಮಂತ್ರಿಗಳು ಬಿಡೋದಿಲ್ಲ. ಯಾವುದೇ ಮಂತ್ರಿಗಳಿಗೆ ಸಾಮ್ಯತೆ ಇಲ್ಲ. ಸಿದ್ದರಾಮಯ್ಯ ಒಂದು ಹೇಳ್ತಾರೆ, ಬಾಕಿದ ಮಂತ್ರಿಗಳು ಮತ್ತೊಂದು ಹೇಳ್ತಾರೆ. ಯಾವುದೇ ಮಂತ್ರಿಗಳ ಹತೋಟಿ ಇವತ್ತು ಸಿದ್ದರಾಮಯ್ಯರಿಗಿಲ್ಲ. ಅದರೊಟ್ಟಿಗೆ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ತದ್ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಈ ರಾಜ್ಯ ಸರ್ಕಾರದ ಮುಖ್ಯ ಸ್ಪೀಕರ್ ರಾಜ್ಯ ಸರ್ಕಾರದ ಬಗ್ಗೆ ನೇರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ರಾಜ್ಯದ ಯಾವುದೇ ಮಂತ್ರಿಗಳು ಕೆಲಸಗಳನ್ನು ಮಾಡ್ತಾ ಇಲ್ಲ. ರಾಜ್ಯದ ಮಂತ್ರಿಗಳು ತಮ್ಮ ಸ್ವೇಚ್ಛೆಯಿಂದ ಹೋರಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಖಾದರ್ನ ಬಗ್ಗೆ, ರಮನಾಥಗಳ ಬಗ್ಗೆ, ಹಾಗೇನೆ ವಿದ್ಯಾವಂತಗಳ ಬಗ್ಗೆ. ಬಿಜೆಪಿ ಮಹಿಳಾ ಘಟಕದ ನಾಯಕಿ ರೀನಾ ಪ್ರಕಾಶ್ ಮಾತನಾಡಿ, ಜನವರಿ 26ರಂದು ಕೊಡಗಿನಾದ್ಯಂತ ಭಾರತ್ ಮಾತಾ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಬೆಸೆಯುವ ನಿಟ್ಟಿನಲ್ಲಿ ಪ್ರತಿ ಬಡಾವಣೆಗಳಲ್ಲಿಯೂ ಮನೆ ಮತ್ತು ಕಾಲೋನಿಗಳಲ್ಲಿ ಭಾರತ್ ಮಾತಾ ಪೂಜಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇವತ್ತು ಒಟ್ಟಾಗಿ 28.5 ಲಕ್ಷ ಇವತ್ತು ದಾಟಿದೆ. ನಮ್ಮ ಗುರಿ 1 ಕೋಟಿ. ಒಂದು
ಬೂತಿನಿಂದ 3 ಜನರು ಸಕ್ರಿಯರಾಗಬೇಕು. ಒಟ್ಟು ರಾಜ್ಯದಲ್ಲಿ 53,000 ಬೂತ್ಗಳಿವೆ. ಒಂದು ಬೂತ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುಜಾ ಕುಶಲಪ್ಪ ಈಗಾಗಲೇ ಜಿಲ್ಲೆಯಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಅತ್ಯುತ್ತಮ ಸ್ಪಂದನೆ ದೊರಕಿದ್ದು ನಿರೀಕ್ಷೆಗಿಂತಲೂ ಹೆಚ್ಚಿನ ಸದಸ್ಯರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಲಾಗುತ್ತದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಮನೆ ಮನೆ ಸಂಪರ್ಕ ಮಾಡಿ ನಮ್ಮ ಬೂತಿನಲ್ಲಿ ಹೇಗೆ ನಾವು ಎಲೆಕ್ಷನ್ ಬಂದಾಗ ಕ್ಯಾನ್ವಸ್ ಮಾಡ್ತೀವಿ, ಆ ಕ್ಯಾನ್ವಸಿನ ಪ್ರಕಾರ ಮನೆ ಮನೆಗೆ ಹೋಗಿ ಆ ಸದಸ್ಯತ್ವ ಅಭಿಯಾನವನ್ನು ಯಶಸ್ವಿಯಾಗಿ ಕೊಡಗು ಜಿಲ್ಲೆಯಲ್ಲಿ ಪೂರೈಸಬೇಕು ಅಂತೇಳಿ ಮನವಿಯನ್ನು ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಪ್ರಮುಖರಾದ ನಾಪಂಡ ಕಾಳಪ್ಪ, ಎಂಬಿ ದೇವಯ್ಯ, ತಳೂರು ಕಿಶೋರ್ ಕುಮಾರ್, ರವಿಬಸಪ್ಪ, ಬಿಕೆ ಅರುಣ್ ಕುಮಾರ್, ಮಹೇಶ್ ಜೈನಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಬೀನಾ ಬೊಳ್ಳಮ್ಮ ಹಾಜರಿದ್ದರು. ಟಿವಿ1 ನ್ಯೂಸ್ ವಿಡಿಯೋ ಜರ್ನಲಿಸ್ಟ್ ಪುನೀತ್. ಕೊಡಗಿನ ಅರಣ್ಯ ಪ್ರದೇಶವನ್ನು ನಾಶಪಡಿಸಿ ಕೇರಳದ ಕೋಯಿಕೋಡಿಗೆ ಅಳವಡಿಸಲು ಉದ್ದೇಶಿಸಿರುವ 400 ಕೆವಿ ಹೈಟೆನ್ಷನ್ ವಿದ್ಯುತ್ ಮಾರ್ಗ ಕಾಮಗಾರಿಯನ್ನು ಕೈಬಿಡುವಂತೆ ಆಗ್ರಹಿಸಿ ಮಂಡ್ಯ, ಮೈಸೂರು ಮತ್ತು ಕೊಡಗಿನ 100 ರೈತರು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. ಹೈಟೆನ್ಷನ್ ಲೈನ್ ಅಳವಡಿಕೆಯಿಂದ ಪರಿಸರ ನಾಶವಾಗುವುದರೊಂದಿಗೆ ಕಾವೇರಿ ನದಿ ಪಾತ್ರ ಸಂಪೂರ್ಣ ಬರಿದಾಗಲಿದೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದರು. ಕೊಡಗಿನ ಮೂಲಕ ಕೇರಳದ ಕೋಯಿಕೋಡ್ಗೆ 400 ಕೆವಿ ಅಣುಶಕ್ತಿ ಹೈಟೆನ್ಷನ್ ಲೈನ್ ಕೊಂಡೊಯ್ಯಲು ನಡೆಸುತ್ತಿರುವ ಕಾಮಗಾರಿಯ ವಿರುದ್ಧ ಸತತ 4ನೇ ಬಾರಿಗೆ ರೈತರ ಆಕ್ರೋಶ ವ್ಯಕ್ತವಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರ, ಪವರ್ ಗ್ರಿಡ್ ಸಂಸ್ಥೆ ಮತ್ತು ಕೊಡಗು ಜಿಲ್ಲಾಧಿಕಾರಿ ವಿರುದ್ಧ ತೀವ್ರವಾಗಿ ಹರಿಹಾಯ್ದರು. ರೈತರಿಗೆ ಸ್ಪಂದಿಸಿದ ಜಿಲ್ಲಾಡಳಿತಕ್ಕೆ, ಅಯೋಗ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ. ಮಂಡ್ಯ, ಮೈಸೂರು ಮತ್ತು ಕೊಡಗಿನ ರೈತ ಸಂಘದ ಪದಾಧಿಕಾರಿಗಳು ನಗರದ ಜನರಲ್ ತಿಮ್ಮಯ್ಯ ವೃತ್ತದಿಂದ ಕೋಟೆ ಆವರಣದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಉದ್ದೇಶಿತ ಕಾಮಗಾರಿಯನ್ನ ತಕ್ಷಣ ಕೈಬಿಡುವಂತೆ ಒತ್ತಾಯಿಸಿದರು. ರಾಜ್ಯ ಸರ್ಕಾರ, ಇಂಧನ ಸಚಿವರು, ಪವರ್ ಗ್ರಿಡ್ ಸಂಸ್ಥೆ, ಜಿಲ್ಲಾ ಉಸ್ತುವಾರಿ ಸಚಿವ ಜಾರ್ಜ್ ಮತ್ತು ಕೊಡಗು ಜಿಲ್ಲಾಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದ ಪ್ರತಿಭಟನಾ ನಿರತ ರೈತರು ಪರ್ಯಾಯ ಮಾರ್ಗದಲ್ಲಿ ಹೈಟೆನ್ಷನ್ ಲೈನ್ ಕೊಂಡೊಯ್ಯಬೇಕೆಂದು ಆಗ್ರಹಿಸಿದರು. ಕೋಟೆ ಆವರಣದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ತಕ್ಷಣವೇ ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ರೈತರ ಸಮಸ್ಯೆ ಆಲಿಸಬೇಕೆಂದು ರೈತ ಮುಖಂಡ ಅಶ್ವಥ್ ನಾರಾಯಣ ರಾಜೆ ಅರಸ್ ಪಟ್ಟು ಹಿಡಿದರು. ಈ ಸಂದರ್ಭ ಜಿಲ್ಲಾಧಿಕಾರಿ ಸಭೆಗಾಗಿ ಬೇರೆಡೆಗೆ ತೆರಳಿದ್ದಾರೆಂದು ಪೊಲೀಸ್ ಅಧಿಕಾರಿಯೋರ್ವರು ತಿಳಿಸಿದಾಗ ಜಿಲ್ಲಾಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಬೆಂಗಳೂರು ಅದು ಪಲಾಯನ ಮಾಡ್ತಾರೆ, ಇಲ್ಲ ಅವ್ರು ಎಲ್ಲವರೇ ಕರೆಸಿ, ಇಲ್ಲ ನಮ್ಮಿಷ್ಟು ಜನನು ನಾವು ಮಾತಾಡಕ್ ಬಂದಿಲ್ಲ, ಮತ್ತೊಂದು ಬಂದಿಲ್ಲ, ಇಲ್ಲ ಒಳಗಡೆ ಅವ್ರು ಬರೋ ತನಕ ನಾನು ಈ ಬಿಸಿಲಿದ್ದ ನಾನು ಸೀನಿಯರ್ ಅಧಿಕಾರಿ ಯಾರು ಅಂತ ಹೇಳಿದ್ರೆ ಆತನೇ ನಿಮ್ಗೆ ಎಲ್ಲರಿಗೂ ಅವಮಾನ ಮಾಡಿದ್ದು, ನಾನೇ ಸೀನಿಯರ್ ಅಧಿಕಾರಿ ನಿಂತ್ಕೊತಾನೆ. ಎಷ್ಟು ಹಾಮ ಅವನಿಗಿದೆ. ನಾವು ಜಿಲ್ಲಾಧಿಕಾರಿ ನೋಡಕ್ ಬಂದಿದ್ದೀವಿ. ಜಿಲ್ಲಾಧಿಕಾರಿ ಈ ನಾಡಿನಲ್ಲಾಗುವಂಥ ಪರ್ಟಿಕ್ಯುಲರ್ ಆಗಿ ಮಡಿಕೇರದಲ್ಲಾಗುವಂಥ ವ್ಯತ್ಯಾಸನ ಸರಿಪಡಿಸಕ್ಕಿರುವಂಥ ಅಧಿಕಾರಿ. ನಾವು ಹೋದ ಸಲನೂ ಬಂದಿದ್ದೀವಿ, ಪದೇ ಬಂದಿದ್ದೀವಿ, ಪತ್ರ ಕೊಟ್ಟಿದ್ದೀವಿ, ಯಾವುದೂ ಆಗಿಲ್ಲ. ಇವತ್ತು ಬರುವಂಥದ್ದನ್ನ ಎಲ್ಲ ಇಂಟೆಲಿಜೆನ್ಸಿ ಮಂಡ್ಯದಿಂದ ಬರುವಂಥ ಸಂದರ್ಭದಲ್ಲಿ ಪ್ರಾರಂಭ ಆಗಿದೆ. ಆ ಕಾರಣಕ್ಕೆ ಕೇಳುವಂಥದ್ದು, ನಾವು ನಮ್ಮ ಮಡಿಕೇರ DC ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಅವ್ರ ಮುಖ ನೋಡೋಕ್ಕೆ, ಅವ್ರ ಸೌಂದರ್ಯ ಇದ್ದಾರೆ ಇಲ್ವಂತ ನೋಡೋಕೆ ಬಂದಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ಸಮಸ್ಯೆ ಅವ್ರ ಹತ್ರ ಮಾತಾಡೋಕ್ಕೆ. ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಈ ಪರ್ಯಾಯ ಮಾರ್ಗದಲ್ಲಿ ಹೈಟೆನ್ಷನ್ ಲೈನ್ ಕೊಂಡೊಯ್ಯಲು ಸಾಧ್ಯವಿದೆಯಾದರೂ ಆ ಬಗ್ಗೆ ಚಿಂತೆ ಮಾಡದೆ ಟಿಂಬರ್ ಲಾಬಿಗಾಗಿ ಮರ ಕಡಿಯಲಾಗುತ್ತಿದೆ. ಈ ಟಿಂಬರ್ ಲಾಬಿಯ ಹಿಂದೆ ಗೃಹ ಸಚಿವ, ಕೊಡಗು ಉಸ್ತುವಾರಿ ಸಚಿವರ ಕೈವಾಡವಿದೆ ಎಂದು ರೈತರು ಆರೋಪಿಸಿದರು. ಪ್ರತಿಭಟನಾ ನಿರತ ರೈತರನ್ನ ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಮನು ಸೋಮಯ್ಯ, ಜಿಲ್ಲಾಧಿಕಾರಿ ಹೈಟೆನ್ಷನ್ ಲೈನ್ ಹಾದು ಹೋಗುವ ಸ್ಥಳದ ಮಾಲೀಕರನ್ನ ಬಹಿರಂಗ ಸಭೆಗೆ ಕರೆಸಿ ಚರ್ಚಿಸಬೇಕು. ರೈತರು ಮತ್ತು ಬೆಳೆಗಾರರನ್ನ ಬೆದರಿಸಿ ಸಹಿ ಪಡೆಯುವ ಮೂಲಕ ಪವರ್ ಗ್ರಿಡ್ ಸಂಸ್ಥೆಯೊಂದಿಗೆ ಕೈಜೋಡಿಸಿರುವ ಕ್ರಮ ಖಂಡನೀಯ. ಕೊಡಗಿನ ಜನತೆಯ ಸಮಸ್ಯೆ ಮತ್ತು ಜನರ ಕೂಗನ್ನ ಸರ್ಕಾರಕ್ಕೆ ತಲುಪಿಸುವ ಕೆಲಸ ಮಾಡಬೇಕೆಂದು ಆಗ್ರಹಿಸಿದರು. ಅಂದ್ರೆ ಡಿಸಿಗೆ ಅದೊಂದು ಮಾತ್ರ ಅಲ್ಲ ಅವ್ರ ಜವಾಬ್ದಾರಿ, ಇಲ್ಲಿ ಜಿಲ್ಲೆಯ ಜನರ ನೋವು, ಜಿಲ್ಲೆಯ ಜನರ ಕೂಗು ಏನಿದೆ ಅದನ್ನು ಸರ್ಕಾರಕ್ಕೆ ಮುಟ್ಟಿಸುವ ಜವಾಬ್ದಾರಿಯೂ ಇದೆ. ಇದು ಒನ್ ವೇ ಟ್ರಾಫಿಕ್ ತರ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾತ್ರ ನಾನು ಮಾಡ್ಲಿಕ್ಕಿದೆ ಅಂತ ಹೇಳಿದ್ರೆ ಇವ್ರನ್ನ ನಾವು ಒಂದು ಜಿಲ್ಲಾ ಜವಾಬ್ದಾರಿ ಇರುವಂತ ಒಂದು ಜಿಲ್ಲಾಧಿಕಾರಿ ಅಂತ ಹೇಳಲಿಕ್ಕೆ ಬರಲ್ಲ. ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿಯ ಕರ್ನಲ್ ಸಿಪಿ ಮುತ್ತಣ್ಣ ಮಾತನಾಡಿ, ಉದ್ದೇಶಿತ ಹೈಟೆನ್ಷನ್ ಯೋಜನೆಯ ಹಿಂದೆ ದೊಡ್ಡ ದಂಧೆಯೇ ಅಡಗಿದೆ. ವಿಶ್ವ ಹಣಕಾಸು ನೆರವು ಯೋಜನೆ ಅಡಿಯಲ್ಲಿ ಬಿಡುಗಡೆಯಾಗುವ ಹಣವನ್ನ ಲೂಟಿ ಮಾಡುವ ವ್ಯವಸ್ಥಿತ ತಂತ್ರ ನಡೆಯುತ್ತಿದ್ದು, ಜನವಿರೋಧಿಯಾಗಿರುವ ಜಿಲ್ಲಾಧಿಕಾರಿಯನ್ನ ಜಿಲ್ಲೆಯಿಂದ ತಕ್ಷಣವೇ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು. ಅವಶ್ಯಕತೆ ಇರೋದು ಮಾತ್ರ 1,000 ಮೆಗಾವಾಟ್. ಇವಾಗಲೇ ಅವ್ರಿಗೆ ಇರುವ ಇದು ಪವರ್ ಲೈನ್ ಅಲ್ಲಿ 3,000 ಮೆಗಾವಾಟ್ ಹೋಗಬಹುದು. ಇದು ದೊಡ್ಡ ಒಂದು ಸ್ಕ್ಯಾಮ್ ಪ್ರಾಜೆಕ್ಟ್. ಯಾವ್ದು ಜೇಬ್ ತುಂಬಿಸ್ಬೇಕು, ವರ್ಲ್ಡ್ ಬ್ಯಾಂಕ್ ಫಂಡ್ ಒಂದು ಜೇಬ್ ತುಂಬಿಸ್ಬೇಕು ಎಂದು ನಮ್ಮನ್ನ ಇಲ್ಲಿ ಗುಲಾಮ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಇವ್ರದ್ದು ಕಾನೂನು ಒಪ್ಪಿಗೆ ಇಲ್ಲ.
ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಮತ್ತೆ ಇಂಡಿಯನ್ ಏನು ಅವ್ರದ್ದು ಕಾನೂನು ಉಂಟು, ನಮಗೆ ಒಪ್ಪಿಗೆ ಇಲ್ಲ ಇದು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಏರ್ ಮಾರ್ಷಲ್ ನಂದಾ ಕಾರ್ಯಪ್ಪ ರೈತರ ನ್ಯಾಯಯುತ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದರು. ಪರಿಸರ ನಾಶ ಮಾಡಿ ಯೋಜನೆ ರೂಪಿಸಿದ್ರಿಂದ ಕಾಡು ಪ್ರಾಣಿಗಳು ನಾಡಿಗೆ ಲಗ್ಗೆ ಇಡುವಂತಾಗಿದೆ. ಈ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳು ಚರ್ಚಿಸಿ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭ ಮಾಧ್ಯಮಗಳೊಂದಿಗೆ ಮಾತನಾಡಿದ ರೈತ ಮುಖಂಡ ಅಶ್ವಥ್ ನಾರಾಯಣ ರಾಜಿ ಅರಸ್, ಕೊಡಗು ಜಿಲ್ಲಾಧಿಕಾರಿ ರೈತರ ಸಮಸ್ಯೆ ಆಲಿಸುವ ಬದಲು ಪಲಾಯನವಾದ ಮಾಡುತ್ತಿದ್ದಾರೆ. ಪವರ್ ಗ್ರಿಡ್ ಸಂಸ್ಥೆಯ ಆಮಿಷಕ್ಕೆ ಒಳಗಾಗಿ ಕಾವೇರಿ ನದಿ ಪಾತ್ರವನ್ನೇ ಬರಡು ಮಾಡಲು ಹೊರಟಿದ್ದಾರೆ. ಈ ಬಗ್ಗೆ ಶಾಸಕ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಹೈಟೆನ್ಷನ್ ಹಾದು ಹೋಗುವ ಜಿಲ್ಲೆಗಳ ಶಾಸಕರ ಸಭೆ ಕರೆದು ಮುಂದಿನ ಹೋರಾಟ ರೂಪಿಸಲಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾಡಳಿತ ಕಳ್ಳನ್ ಮನಸ್ಸು ಉಳ್ಳುಳ್ಗೆ ಅಂತೇಳಿ ಇಡೀ ಭ್ರಷ್ಟ ವ್ಯವಸ್ಥೆಯ ಜೊತೆಗೆ ಈ ಜಿಲ್ಲಾಡಳಿತ ಡಿಸಿ ಸಾಮೀಲಾಗಿರೋದ್ರಿಂದ ನಾವು ಬಂದಂತ ಸಂದರ್ಭದಲ್ಲೆಲ್ಲ ಪಲಾಯನ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೀಟಿಂಗ್ ಅಂತ ಹೇಳ್ತಾರೆ, ಇದು ಸಂಪೂರ್ಣ ಸುಳ್ಳು. ಬಹುಶಃ ಜಿಲ್ಲಾಧಿಕಾರಿಗೆ ಇವತ್ತು ನಾನು ಹೇಳ್ತಿರೋಂಥದ್ದು ಬಹಳ ಗಂಭೀರವಾಗಿ ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಆ ಸ್ಥಾನಕ್ಕೆ ಬಹಳ ಗೌರವ ಇದೆ. ನಿಮ್ಮ ತಾತ ಮುತ್ತಾತನ ಆಸ್ತಿಯಲ್ಲ ಇದು, ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಯಾಗಿರೋಂಥದ್ದು. ಈ ಜಿಲ್ಲೆಯ ಪರವಾಗಿ ಸ್ಪಂದಿಸಬೇಕಾದ್ರೆ ನಿಯಮಾವಳಿ ಪ್ರಕಾರ ಕೆಲಸ ಮಾಡ್ತಾ ಇದೆಯಾ ಅಂತ ಯೋಚನೆ ಮಾಡಲಿ. ರೈತರನ್ನ ಕರೆದು ಎದುರಿಸುವಂಥದ್ದು, ಚಳುವಳಿ ಮಾಡುವಂಥವ್ರ ಮೇಲೆ ಪೊಲೀಸ್ನ ಗದಾ ಪ್ರಯೋಗ ಮಾಡುವಂಥದ್ದು, ಈ ಗ್ರಿಡ್ನ ಒಂದು ಆರ್ಭಟದ ಮಧ್ಯದಲ್ಲಿ ಆನೆಗಳ ದಿಕ್ಪಾಲಾಗಿ ಜನನೆಲ್ಲ ತುಣ್ ಸಾಯಿಸ್ತಾ ಇದೆ. ಬರೀ ಇವರು 5 ಲಕ್ಷ ಜನಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರದ ಪರಿಹಾರ ಇರ್ಬೋದು, ಗ್ರಿಡ್ನರ್ ಮಾಡಿದಂತ ಲೋಪ ಇವತ್ತು ನಾವು ಇಬ್ರು ತಾಯಂದ್ರನ್ನ ಕಳ್ಕೊಂಡಿದೀವಿ. ಮಂಡ್ಯ ರೈತ ಸಂಘದ ಮುಖಂಡ ನರಸರಾಜು ಮಾತನಾಡಿ, ಹೈಟೆನ್ಷನ್ ಮಾರ್ಗ ಅಳವಡಿಸಲು ಲಕ್ಷಾಂತರ ಮರ ಕಡಿಯಲಾಗುತ್ತದೆ. ಇದರಿಂದ ಕಾವೇರಿ ನೀರನ್ನೇ ನಂಬಿಕೊಂಡು ಬದುಕು ಸಾಗಿಸುತ್ತಿರುವ ಲಕ್ಷಾಂತರ ಜನರು ಪರದಾಡುವಂತಾಗುತ್ತದೆ. ಕೊಡಗು ಜಿಲ್ಲಾಧಿಕಾರಿಗಳು ಸೂಕ್ತ ನಿರ್ಧಾರ ತೆಗೆದುಕೊಂಡು ಜಿಲ್ಲೆಯನ್ನ ರಕ್ಷಿಸಬೇಕೆಂದು ತಿಳಿಸಿದರು. ಸರ್ಕಾರಕ್ಕೆ ಎಚ್ಚರಿಕೆನ ಹೇಳುವುದಕ್ಕೆ ಇವತ್ತು ಇಲ್ಲಿಗೆ 4ನೇ ಸಾರಿ ಇಲ್ಲಿಗೆ ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ವಿ ಇವತ್ತು ಬರ್ತೀವಿ ಅಂತ, ಆದರೂ ಕೂಡ ಅವರು ತಪ್ಪಿಸ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ಹೇಳ್ತಾ ಇದ್ದೀವಿ, ಕೂಡಲೇ ಕೆಲಸ ನಿಲ್ಬೇಕು, ಕಾಮಗಾರಿ ನಿಲ್ಬೇಕು. ಕೋಯಿಕೋಡ್ಗೆ ವಿದ್ಯುತ್ ತಗೊಂಡೋಗೋದಕ್ಕೆ ನಮ್ದು ಅಭ್ಯಂತರ ಇಲ್ಲ, ಆದ್ರೆ ಈ ಮಾರ್ಗದಲ್ಲಿ ತಗೊಂಡೋಗ್ದೇನೆ ಬೇರೆ ಮಾರ್ಗಗಳು, ಅನ್ಯ ಮಾರ್ಗಗಳು ಬೇಕಾದಷ್ಟು ಇರುವಂತ ಸಂದರ್ಭದಲ್ಲಿ ಅದನ್ನ ಮಾತ್ರ ಉಪಯೋಗಿಸ್ಕೊಳ್ಬೇಕೇ ಹೊರತು ಈ ಮಾರ್ಗದಲ್ಲಿ ವಿದ್ಯುತ್ತನ್ನ ತಗೊಂಡೋಗ್ತಕ್ಕಂಥ ಒಂದು ಸಾಹಸಕ್ಕೆ ಕೈ ಹಾಕಬಾರ್ದು. ಕೊಡಗಿನ ರಕ್ಷಣೆ ನಮ್ಮೆಲ್ಲರದು, ಕೊಡಗು ನಮ್ದು, ಉಳಿಸ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಕೊಡಗಿನ ನಾಶ ಮಾಡೋದಕ್ಕೆ ಅವಕಾಶ ಕೊಡುವುದಿಲ್ಲ ಅನ್ನುವಂಥ ಎಚ್ಚರಿಕೆನ ಇವತ್ತು ಹೇಳ್ತಾ ಇದ್ದೀವಿ. ತದನಂತರ ಪ್ರತಿಭಟನೆಯ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಅವರಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯ ಸಂದರ್ಭ ಕೊಡಗು ರೈತ ಸಂಘದ ಸಿಎಂ ಬೋಪಯ್ಯ, ವಸಂತ್, ಮಂಡ್ಯ ಮೈಸೂರು ರೈತ ಸಂಘಟನೆಗಳ ಪ್ರಮುಖರಾದ ನಂಜುಂಡೇಗೌಡ, ಬನ್ನೂರು ಕೃಷ್ಣಪ್ಪ, ಹೊಸಕೋಟೆ ಬಸವರಾಜು, ಸರಗೂರು ನಟರಾಜು, ರಾಜೇಗೌಡ, ಹೊಸೂರು ರಾಜ್ಕುಮಾರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ. ಕೊಡಗಿನ ಹೆಬ್ಬಾಗಿಲು ಕುಶಾಲನಗರದಲ್ಲಿ ಎಲ್ಲರೂ ಕುಶಲವಾಗಿಲ್ಲ. ಸಾಕಷ್ಟು ಸಮಸ್ಯೆಗಳನ್ನು ತನ್ನ ಒಡಲಲ್ಲಿ ಹೊಂದಿರುವ ಕುಶಾಲನಗರದ ಮಂಟಿ ಕಾಲೋನಿ ನಿವಾಸಿಗಳ ಸಮಸ್ಯೆಗೆ ಸ್ಪಂದಿಸುವವರೇ ಇಲ್ಲವಾಗಿದ್ದಾರೆ. ಸಮಸ್ಯೆಗಳ ಜತೆಗೆ ಜೀವನ ನಡೆಸುತ್ತಿರುವ ಮಂಟಿ ಕಾಲೋನಿ ಜನರ ಪಾಡಿನತ್ತ ಇಲ್ಲಿದೆ ರಿಪೋರ್ಟ್. ಕೊಡಗು ಜಿಲ್ಲೆಯಲ್ಲಿಯೇ ಅತ್ಯಂತ ನಾಗಾಲೋಟದಲ್ಲಿ ವೇಗವಾಗಿ ಬೆಳೆಯುತ್ತಿರೋ ಕುಶಾಲನಗರದಲ್ಲಿ ಸಮಸ್ಯೆಗಳು ಕೂಡ ಅತಿ ವೇಗವಾಗಿ ಬೆಳೆಯುತ್ತಿದೆ. ಕೊಡಗಿನ ಹೆಬ್ಬಾಗಿಲಿನಲ್ಲಿ ಸಮಸ್ಯೆಗಳು ಬೆಟ್ಟದಷ್ಟಿವೆ. ಕುಶಾಲನಗರ ಕೊಡಗು ಜಿಲ್ಲೆಯ ಹೆಬ್ಬಾಗಿಲಾಗಿದ್ರೂ ಈ ನಗರದಲ್ಲಿ ಎಲ್ಲರೂ ಕುಶಲವಲ್ಲ. ಕಾಡಿನೊಳಗಿನ ಗಿರಿಜನರಂತೆ ಕುಶಾಲನಗರದಲ್ಲಿ ಕೆಲವರು ಜೀವನ ಸವೆಸುತ್ತಿದ್ದಾರೆ. ಕೆಇಬಿ ಮಂಟಿ ಎಂಬ ಬಡಾವಣೆ ಕುಶಾಲನಗರ ಸೇರಿದಂತೆ ಸುತ್ತಲಿನ 100 ಗ್ರಾಮಗಳಿಗೆ ಬೆಳಕನ್ನ ಪೂರೈಸುವ ವಿದ್ಯುತ್ ಸರಬರಾಜು ಕಚೇರಿಯ ಪಕ್ಕದಲ್ಲಿಯೇ ಇದೆ. ಆದರೆ ಈ ಮಂದಿಗೆ ಮಾತ್ರ ಆ ಬೆಳಕನ್ನ ಹೊಂದಿಕೊಳ್ಳುವ ಅದೃಷ್ಟವಿಲ್ಲ. ಕೆಇಬಿ ಮಂಟಿಯ ನಿವಾಸಿಗಳ ಕಣ್ಣೆದುರೇ ಕಾವೇರಿ ನದಿ ಹರಿಯುತ್ತಿದೆ. ಆದ್ರೇನು, ಕುಡಿಯುವ ನೀರಿಗೂ ಈ ಜನರಿಗೆ ಗತಿಯಿಲ್ಲ. ಪಟ್ಟಣ ಪಂಚಾಯಿತಿಗೆ ವಾರ್ಷಿಕ ಕೋಟ್ಯಾಂತರ ರೂಪಾಯಿಗಳ ವಿವಿಧ ಅನುದಾನಗಳು ಸರ್ಕಾರದ ಖಜಾನೆಯಿಂದ ಹರಿದು ಬರುತ್ತವೆ. ಆದರೂ ಇಲ್ಲಿನ ನಿವಾಸಿಗಳಿಗೆ ಇದುವರೆಗೂ ಸೂಕ್ತ ಚರಂಡಿಯಾಗಲಿ, ರಸ್ತೆಯಾಗಲಿ, ಬೀದಿ ದೀಪವಾಗಲಿ ಅಳವಡಿಸುವ ಕೆಲಸ ಆಗಿಯೇ ಇಲ್ಲ. ಸ್ವಂತ ಸೂರು ಹೊಂದುವ ಕನಸಿನಲ್ಲಿಯೇ ಇಲ್ಲಿನ ನತದೃಷ್ಟ ಮಂದಿ ಹೊತ್ತು ಕಳೆಯುತ್ತಿದ್ದಾರೆ. ಹೋಟೆಲ್ಗಳಲ್ಲಿ ಪಾತ್ರೆ ತೊಳೆಯುತ್ತಿರುವ, ಶ್ರೀಮಂತರ ಮನೆಗಳಲ್ಲಿ ಬಟ್ಟೆ ತೊಳೆಯುತ್ತಿರುವ ಮತ್ತು ವಿವಿಧ ಕೂಲಿ ಕಸುಬುಗಳನ್ನ ಮಾಡುತ್ತಿರುವ ಕೆಇಬಿ ಮಂಟಿಯ ಮಂದಿ ಒಟ್ಟು ಸೇರಿ ಸ್ಥಳೀಯ ನಾಡ ಕಚೇರಿಗೆ, ತಹಶೀಲ್ದಾರ್ ಕಚೇರಿಗೆ, ಜಿಲ್ಲಾಧಿಕಾರಿ ಕಚೇರಿಗೆ 100 ಬಾರಿ ಸಮಸ್ಯೆ ನಿವಾರಿಸಿ ಅಂತ ಮನವಿ ಹಿಡಿದು ಅಲೆದಿದ್ದಾರೆ.
ಆದರೂ ಕೂಡ ಯಾವ ಅಧಿಕಾರಿಗಳು ಈ ಮಂದಿಯ ಸಮಸ್ಯೆಯತ್ತ ಕಣ್ಣು ಹಾಯಿಸಿಲ್ಲ. ಇವರ ಗೋಳನ್ನ ನೋಡುವ ಕನಿಷ್ಠ ಸೌಜನ್ಯ ಯಾವುದೇ ಅಧಿಕಾರಿಗಳಿಗೆ ಇಲ್ಲ. ಪಟ್ಟಣ ಪಂಚಾಯತ್ನ ಅಧಿಕಾರಿಗಳಿಗೆ, ಚುನಾಯಿತರಿಗೆ ದಿನಂಪ್ರತಿ ನೋಡುತ್ತಿರುವ ಮನವಿಗಳಿಗೆ ಕಿಮ್ಮತ್ತೇ ದೊರಕುತ್ತಿಲ್ಲ ಎಂದು ಮಂಟಿಯ ಜನ ಅಳಲು ತೋಡಿಕೊಳ್ತಾರೆ. ಇಲ್ಲಿ ಯಾವುದೇ ಒಂದು ಸೌಕರ್ಯ ಇಲ್ಲ, ಕರೆಂಟು ಮತ್ತೆ ಬೇರೆ ಯಾವುದೇ ನೀರು ದಾರಿ ವ್ಯವಸ್ಥೆ ಯಾವುದೂ ಇಲ್ಲ. ಮಕ್ಕಳೆಲ್ಲ ಓದೋ ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೆಲ್ಲ ತುಂಬಾ ಕತ್ಲೆಯಲ್ಲಿ ಓದೋದ್ರಿಂದ ತುಂಬಾ ಕಷ್ಟ. ಸೀಮಣೆ ಕೊಡ್ತಾ ಇಲ್ಲ, ಆದ್ರಿಂದ ಮಕ್ಕಳಿಗೆ ಓದೋ ಮಕ್ಕಳಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ. ಪಂಚಾಯತಿ ಗಮನಕ್ಕೆ ತಂದಿದ್ದೀರಾ? ತುಂಬಾ ಸಲ ತಂದಿದ್ದೀವಿ, ಆದ್ರೆ ಅವ್ರು ಯಾರು ಈ ಕಡೆ ಬಂದು ಗಮನನೇ. 1 ಎಕರೆಯಷ್ಟು ಸರ್ಕಾರಿ ಜಾಗದಲ್ಲಿ ಶೆಡ್ಗಳನ್ನ ನಿರ್ಮಿಸಿ ಬದುಕು ಕಟ್ಟಿಕೊಂಡಿರುವ ಮಂಟಿ ಮಂದಿ ಮಳೆ, ಚಳಿ, ಬಿಸಿಲಿಗೆ ಮೈಯೊಡ್ಡಿ ಜೀವಿಸುತ್ತಿದ್ದಾರೆ. ಇವರು ಅಲ್ಲಲ್ಲಿ ನಿರ್ಮಿಸಿಕೊಂಡಿರುವ ಗುಡಿಸಲುಗಳಿಂದಾಗಿ ಸರಿಯಾದ ಕಾಲುದಾರಿಯೂ ಇಲ್ಲ. ಇವರು ಗುಡಿಸಲಲ್ಲಿ ಬಳಕೆ ಮಾಡುವ ತ್ಯಾಜ್ಯ ನೀರು ಹರಿಯಲು ಸೂಕ್ತ ಚರಂಡಿಯೂ ಇಲ್ಲ. ಈ ಮಂದಿ ಸಮಾಜದ ಕಟ್ಟಕಡೆಯ ವೃತ್ತಿಯಲ್ಲಿ ನಿರತರಾಗಿರುವ ಕಾರಣ ಇವರಿಗೆ ಅನುಕಂಪ ತೋರಿಸಿ ಸರ್ಕಾರದ ಸವಲತ್ತುಗಳನ್ನು ಒದಗಿಸಿಕೊಡಬೇಕಾದ ಆಡಳಿತಾರೂಢರು ಅಥವಾ ಜನಪ್ರತಿನಿಧಿಗಳು ಕಡೆಗಣಿಸಿರುವುದು ಈ ಮಂದಿಯ ಸಹನೆಯ ಕಟ್ಟಿಯನ್ನ ಒಡೆದಿದೆ. ಸಮಸ್ಯೆ ಬಗೆಹರಿಯದೇ ಇದ್ದಲ್ಲಿ ನಾವೆಲ್ಲ ಸಾಮೂಹಿಕವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಧಾವಿಸಿ ವಿಷ ಸೇವಿಸುತ್ತೇವೆ ಎಂದು ಮಂಟಿ ಜನ ಎಚ್ಚರಿಸುತ್ತಾರೆ. ಸಂತೆಮಳದಲ್ಲೇ ಇದ್ದಿದ್ದು, ಇಲ್ಲೇ ಈಗ ಗುಡ್ಡ ಹಾಕೊಂಡು ಇದ್ದೀವಿ. ಆದರೆ ಏನಂತಂದರೆ 45 ವರ್ಷದಿಂದ ನಾವು ಇಲ್ಲಿದ್ವಿ, ಏನೂ ಅನುಕೂಲ ಇಲ್ಲ. ಆದರೆ ಓಟ್ ಹಾಕ್ಸ್ಕೋತಾರೆ, ಓಟ್ ಹಾಕ್ಸ್ಕೊಂಡ್ರು ಬಂದು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ KB ಮಂಟಿಯಲ್ಲಿ ಗುಡ್ಲ ಹಾಕೊಂಡು 8-9 ವರ್ಷ ಆಯಿತು, ಕರೆಂಟ್ ಇಲ್ಲ, ನೀರು ಏನೋ ಈಗ ಒಂದು ಸ್ವಲ್ಪ ದಿವಸ ಮಾಡಿಕೊಟ್ರು. ಹಾವುಗಳು ಎಲ್ಲ ಭಯಂಕರ ತೊಂದರೆ ಆಯ್ತಾ ಉಂಟು. ಏನಂದರೆ ನಾವು ಎಲ್ಲ ಜಾಗಕ್ಕೆ ಹೋದೋ, ಏನೂ ಅನುಕೂಲ ಆಗಿಲ್ಲ. ಎಲ್ಲ ಜಾಗ ಅಂದರೆ ಯಾವ ಜಾಗ? ಮಡಿಕೇರಿ ಹೋಗಿದ್ದೋ, DC ಹತ್ರ, ಅಪ್ಪಚ್ಚ ರಂಜನ ಹತ್ರ ಹೋಗಿದ್ದೋ. ಮತ್ತು ನಮ್ಮ ಪ್ರಮೋದ್ ಅವರು ಬಂದು ಹೇಳಿದರು ಮಾಡಿಕೊಡ್ತೀನಿ ಅಂತ. ಇನ್ನೂ ಏನೂ ಮಾಡಿಲ್ಲ. ನಾವು ಸುಮಾರು ಕಾಯ್ತಾ ಇದ್ದೀವಿ, ಇನ್ನು ಏನೂ ಆಯ್ತಾ ಇಲ್ಲ. ಏನು ಮಾಡ್ತೀರಿ ಮುಂದೆ? ಇನ್ನೂ ಏನೂ ಆಗಿಲ್ಲ ಅಂದರೆ ನಾವು ವಿಷ ತಗೊಂಡು ಸಾಯಬೇಕು. ಮಂಟಿಯಲ್ಲಿನ ನಿವಾಸಿಗಳ ಮಕ್ಕಳು ಶಾಲೆಗೆ ತೆರಳುತ್ತಿದ್ದು, ಆ ಮಕ್ಕಳು ಓದಲು ವಿದ್ಯುತ್ ಮೊದಲೇ ಇಲ್ಲ. ಸೀಮೆಎಣ್ಣೆ ದೀಪ ಬೆಳೆಸಲು ಸೀಮೆಎಣ್ಣೆಯೂ ನಮಗೆ ದೊರಕುತ್ತಿಲ್ಲ. ನಾವೇನು ಮನುಷ್ಯರಲ್ವೇ? ನಾವು ರಾತ್ರಿ ಸಮಯ ತಿರುಗಾಡಲು ಸರಿಯಾದ ದಾರಿ ಇಲ್ಲದೆ ಎದ್ದು ಬಿದ್ದು ಕೈಕಾಲುಗಳನ್ನು ನೋವು ಮಾಡಿಕೊಳ್ಳುತ್ತಿದ್ದೇವೆ ಎಂದು ಸ್ಥಳೀಯ ನಿವಾಸಿ ಪ್ರೇಮ ತಮ್ಮ ಗೋಳು ತೋಡಿಕೊಂಡ್ರು. ಏನಿಲ್ಲ, ಇಲ್ಲಿ ಲೈಟ್ ಇಲ್ಲ. ಕತ್ಲೆಯಲ್ಲಿ ಬರುವಾಗ ನಾವು ಕೂಲಿ ಮಾಡೋರು, ನಾವು ಒಂದೇ ಸಮ ಬೆಳಕಲ್ಲಿ ಬರೋಕ್ಕಾಗಿಲ್ಲ, ರಾತ್ರಿ ಆಯ್ತದೆ ಬರೋಕ್ಕೆ. ಒಂದ್ಸಲ ಬಂದು ನೋಡೋಕ್ಕಿಲ್ಲ. ನಾವು ಹೋಗಿ ಮಡಿಕೇರಿಗೆ ಹೋದೋ, ಸಾಮರ್ಪೇಟೆಗೆ ಹೋದೋ, ಇಲ್ಲೂ ಎಲ್ಲ ಹೋದೋ, ಅಪ್ಪಚರಂಜನ ಹತ್ರನೂ ಹೋದೋ, ಅವ್ರು ಯಾರೂ ಇತ್ತ ತಲೆ ಹಾಕಿಲ್ಲ. ಇನ್ನಾದ್ರೂ ಈ ಮಂದಿಯಿಂದ ಮತ ಪಡೆದು ಅಧಿಕಾರ ಗಿಟ್ಟಿಸಿಕೊಂಡಿರುವ ಸ್ಥಳೀಯ ಪಟ್ಟಣ ಪಂಚಾಯಿತಿ ಆಡಳಿತಾರೂಢರು ಈ ಮಂದಿಯತ್ತ ಧಾವಿಸಿ ಸರ್ಕಾರದ ಸವಲತ್ತುಗಳನ್ನು ಕೊಡಿಸಬೇಕಿದೆ. TV1 ಸ್ಪೆಷಲ್ ರಿಪೋರ್ಟ್, KS ಮೂರ್ತಿ, ಕುಶಾಲನಗರ್ ಬ್ಯೂರೋ. ಪ್ರತಿಯೊಬ್ಬ ದೇಶದೆಲ್ಲೆಡೆ ಸ್ವಚ್ಛತಾ ಕಾರ್ಯ ನಡೆಸಿ ಕೆಲಕಾಲ ಮಾತ್ರ ಸ್ವಚ್ಛತೆಯ ಮಂತ್ರ ಜಪಿಸಲಾಗುತ್ತಿದೆ. ಸ್ವಚ್ಛತೆ ಎಂಬುದು ಒಂದು ಸಂದರ್ಭಕ್ಕೆ ಮಾತ್ರ ಸೀಮಿತವಾಗಬಾರದು, ಇದು ನಿರಂತರ ಪ್ರಕ್ರಿಯೆಯಾಗಬೇಕೆಂದು ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಪೀಠಾಧಿಪತಿ ಶ್ರೀ ಸದಾಶಿವ ಸ್ವಾಮೀಜಿ ಕರೆ ನೀಡಿದ್ದಾರೆ. ಅರಣ್ಯ ಇಲಾಖೆ ಹಾಗೂ ಹಾರಂಗಿ ಗ್ರಾಮಸ್ಥರು ಜಂಟಿಯಾಗಿ ಹಾರಂಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮಕ್ಕೆ ಕಿರಿಕೊಡ್ಲಿ ಮಠಾಧೀಶ ಸದಾಶಿವ ಸ್ವಾಮೀಜಿ ಚಾಲನೆ ನೀಡಿದರು. ಸ್ವಚ್ಛತಾ ಕಾರ್ಯ ಯಾವುದೇ ಒಂದು ಸಂದರ್ಭಕ್ಕೆ ಮಾತ್ರ ಸೀಮಿತವಲ್ಲ, ಇದು ನಿರಂತರವಾಗಿ ನಡೆದಲ್ಲಿ ಮಾತ್ರ ಸ್ವಚ್ಛ ಸುಂದರ ಸಮಾಜದ ಪರಿಕಲ್ಪನೆ ಸಾಧ್ಯ. ದೇಶದೆಲ್ಲೆಡೆ ಸ್ವಚ್ಛತಾ ಕಾರ್ಯ ಆರಂಭಿಸಿ ತಿಂಗಳು ಕಾಲ ಮಾತ್ರ ಸ್ವಚ್ಛತೆಯ ಮಂತ್ರ ಜಪಿಸಿ ಅದನ್ನ ಮೂಲೆಗುಂಪು ಮಾಡಲಾಗಿದೆ. ಇದು ಸರಿಯಲ್ಲ ಎಂದು ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಕಸ ಹೊಡೆದು ಪತ್ರಿಕೆಯಲ್ಲಿ ದೂರದರ್ಶನದಲ್ಲಿ ಬಂದಂತ ಒಂದು ಚಿತ್ರಣವನ್ನು ನೀವೆಲ್ಲರೂ ಕೂಡ ಗಮನ ಹರಿಸಿರ್ಬೋದು. ಆದರೆ ಇತ್ತೀಚೆಗೆ ಅದು 1 ತಿಂಗಳಾಯಿತು, ಮತ್ತೆ ಈಗ 4-5 ತಿಂಗಳಾಯಿತು, ಮತ್ತೆ ಅದರ ಕಡೆ ಯಾವುದೇ ಗಮನ ಇಲ್ಲದಲೇ ಇರತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಾಂಚಿರಾಮ್ ಮನುನಂಜುಂಡ ಮಾತನಾಡಿ, ಸಾರ್ವಜನಿಕರು ಸ್ವಚ್ಛತೆಗಾಗಿ ಪೌರ ಕಾರ್ಮಿಕರನ್ನ ಆಶ್ರಯಿಸದೆ ಸ್ವತಃ ತಾವೇ ಮುಂದಾಗಿ
ತಮ್ಮ ಮನೆಯ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವತ್ತ ಮುಂದಾದಲ್ಲಿ ಸ್ವಚ್ಛ ಭಾರತ ಕನಸು ನನಸಾಗೋದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳಿದ್ರು. ಕುಶಾಲನಗರದ ಕಾವೇರಿ ಪರಿಸರ ಸಂರಕ್ಷಣಾ ಬಳಗದ ಸಂಚಾಲಕ ಎಂಎನ್ ಚಂದ್ರಮೋಹನ್, ವಲಯ ಅರಣ್ಯಾಧಿಕಾರಿ ಎಂಎಸ್ ಚಿನ್ನಪ್ಪ, ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಗಿರೀಶ್, ಮಾಜಿ ಅಧ್ಯಕ್ಷೆ ಹೇಮಾವತಿ, ಸದಸ್ಯ ಅಬ್ದುಲ್ ರಜಾಕ್, ಶಾಲೆಯ ಮುಖ್ಯ ಶಿಕ್ಷಕಿ ನಾಗವೇಣಿ, ಕರವೇ ನಗರ ಅಧ್ಯಕ್ಷ ಬಿಜಿ ಅಣ್ಣಯ್ಯ ಹಾಜರಿದ್ದರು. ಶಾಲಾ ವಿದ್ಯಾರ್ಥಿಗಳು ಗ್ರಾಮಸ್ಥರೊಡಗೂಡಿ ಶಾಲೆಯ ಆವರಣ, ಮುಖ್ಯ ರಸ್ತೆ ಸೇರಿದಂತೆ ಹಾರಂಗಿ ಜಲಾಶಯದ ಒಳಗೆ ಕಾಡು ಗಿಡಗಳನ್ನು ಕಡಿದು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಹೆಕ್ಕಿ ಸ್ವಚ್ಛತಾ ಕಾರ್ಯ ನಡೆಸಿದರು. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಒಂದು ಸಣ್ಣ ಬ್ರೇಕ್ನ ನಂತರ ಮತ್ತೆ ವಾಪಸ್ ಆಗೋಣ. ಅದ್ವೈತ್ ಹ್ಯುಂಡೈ ನ್ಯೂ ಇಯರ್ ಜಂಬೋ ಆಫರ್ಸ್. ಹೊಸ ವರ್ಷದ ಬೃಹತ್ ಕೊಡುಗೆ. ವರ್ನಾ ಸೇವಿಂಗ್ಸ್ ಅಪ್ ಟು ₹46,000, ಗ್ರ್ಯಾಂಡ್ ಸೇವಿಂಗ್ಸ್ ಅಪ್ ಟು ₹22,000, ಎಕ್ಸೆಂಟ್ ಸೇವಿಂಗ್ಸ್ ಅಪ್ ಟು ₹26,000. Visit your Advait Hyundai dealership today and get great offers. Others attractive offers also available on Eon savings up to ₹31,600, i10 savings up to ₹41,900, Elantra savings up to ₹45,000. Test drive the Elite i20, Indian Car of the Year 2015. Additional benefits for rural customers, central, state government, PSU, PSP employees. Advait Hyundai, caring for you always. Contact Madikeri, Cardamom Society Building, behind BSNL office, Kohinoor Road, Madikeri. With service available 365 days. Deepak 08272 222 030. Mobile 953-897-0806. Gonikoppa, Kaushik Kalappa, Venkatappa Layout, Bypass Road, Gonikoppa, South Coast 08274 279 279 9538-970-807. Enjoy all the fun time. Come and feel the wonder life. Marry a lifetime. Enjoy all the fun time. Come and feel the wonder life. Ooh la la wonder la oh. Ooh la la wonder la Wonderla, Bangalore and Kochi. ಶಾರದಾ ಜುವೆಲರ್ಸ್ ಮೈಸೂರು 30 ವರ್ಷಗಳಿಂದ ವಿಶ್ವಾಸಕ್ಕೆ ಹೆಸರುವಾಸಿಯಾದ ಶಾರದಾ ಜುವೆಲರ್ಸ್ 916 ಚಿನ್ನಾಭರಣಗಳ ಮಳಿಗೆ. ಕೊಡಗು ಶೈಲಿಯ ಪಿಚುಕತ್ತಿ, ಕೊಕ್ಕಿತಾತಿ, ಜೋಮಾಲೆ, ಪತಾಕ್, ಪೌಂಚಿ, ಪಿಂಪಳೆ, ಜೋಡಿಕಡ, ಪಿರಿಕಡ, ದಕ್ಷಿಣ ಕನ್ನಡ ಶೈಲಿಯ ಕಾಸ್ತಾಳಿ, ಗಿಲಿಮಾಲೆ, ಗೆಜ್ಜೆ ಅಡ್ಡಿಗೆ, ಬಂಡಿತಾಳಿ, ಆಂಟಿಕ್ ಜ್ಯುವೆಲರಿ, ಕುಂದನ್ ಜ್ಯುವೆಲರಿ, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. We specialized in Coop Jewelry, South Canara, Kundan, Rose Cut Diamond, Antique Jewelry, Ruby Emerald Jewelry and Silver Plates, Deepa, Tumbler, Bowls, Spoons, Flower Basket, Idols available. ನಮ್ಮಲ್ಲಿ ಆಕರ್ಷಕ ತಿಂಗಳ ಸ್ಕೀಮ್ ಕೂಡ ಇದೆ. ಮದುವೆ ಇನ್ನಿತರ ಯಾವುದೇ ಶುಭ ಸಮಾರಂಭಗಳನ್ನ ಶಾರದಾ ಜ್ಯುವೆಲರ್ಸ್ನಿಂದ ಆಭರಣ ಖರೀದಿಯೊಂದಿಗೆ ಆಚರಿಸಿ. ನಂಬಿಕೆಗೆ ಮತ್ತೊಂದು ಹೆಸರು ಶಾರದಾ ಜ್ಯುವೆಲರ್ಸ್, ದೇವರಾಜ ಅರಸ್ ರೋಡ್, ಮೈಸೂರು 0821 4269 242 9055. ಶಾರದಾ ಜ್ಯುವೆಲರ್ಸ್, ಮೈಸೂರು. New True Value and True Value Virajpet, authorized dealers for all types of vehicle buyers and sellers. Used cars and bikes showroom and real estate. All types of branded cars, jeeps, two-wheelers and gypsy. All types vehicle ready in good conditions. Loan facility also available.
New True Value near Mohan Petrol Bank, SSR Road, Virajpet. True Value opposite Kaveri Kalyana Mandapa, Mogeragalli, Virajpet. Contact Vikar Khan 9480083984 and Ranjit CK 9901449912. ಕೊಡಗಿನ ಅತಿ ದೊಡ್ಡ ಗೃಹೋಪಯೋಗಿ ಮಳಿಗೆ ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ. ರೂಪಾಯಿ 5,000 ಮೇಲ್ಪಟ್ಟು ಖರೀದಿಗೆ 2 ಕೂಪನ್ ಉಚಿತ. ರೂಪಾಯಿ 10,000 ಮೇಲ್ಪಟ್ಟು ಖರೀದಿಗೆ 5 ಕೂಪನ್ ಉಚಿತ. ರೂಪಾಯಿ 25,000 ಮೇಲ್ಪಟ್ಟು ಖರೀದಿಗೆ 10 ಕೂಪನ್ ಉಚಿತ. ಫಸ್ಟ್ ಪ್ರೈಸ್ ನ್ಯಾನೋ ಕಾರ್, ಸೆಕೆಂಡ್ ಪ್ರೈಸ್ ಹೀರೋ ಸ್ಪ್ಲೆಂಡರ್, ಥರ್ಡ್ ಪ್ರೈಸ್ ಡಬಲ್ ಡೋರ್ ಫ್ರಿಡ್ಜ್, ಇದಲ್ಲದೆ 50 ಸಮಾಧಾನಕರ ಬಹುಮಾನ. ಮೂಕಾಂಬಿಕಾ ಮೆಗಾ ಸೇವಿಂಗ್ ಆಫರ್. ನಮ್ಮಲ್ಲಿ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ನಿಮ್ಮ ಹಳೆಯ ಗೃಹೋಪಯೋಗಿ ವಸ್ತುಗಳನ್ನ ಬದಲಾಯಿಸಿಕೊಳ್ಳಿ. ರೂಪಾಯಿ 1,000ದಿಂದ ರೂಪಾಯಿ 10,000ವರೆಗೆ ಎಕ್ಸ್ಚೇಂಜ್ ಆಫರ್. ಈ ಕೊಡುಗೆ ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ. ಮೂಕಾಂಬಿಕಕ್ಕೆ ಬನ್ನಿ, ನಿಮ್ಮ ಮನೆಯ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟೆ ಮಾರ್ಕೆಟ್ ಬಳಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272220395 9902788292 90083540055. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. The new Bolt, India's first multi-drive car, is racing your way. Book it and get set. Bolt. Aras Car, opposite Kaveri Hall, Racecourse Road, Madikeri. Phone 08272 221188 221199. RS Car, opposite Reliance Petrol Bunk, Ponampet Road, Gonikoppa. Contact 08274247130. Tata Motor, Horizon Next. Aras Car. Terms and conditions applies. ಶುಭಾರಂಭಗೊಂಡಿದೆ ನೇತ್ರ ಐ ಕ್ಲಿನಿಕ್ ಅಂಡ್ ಆಪ್ಟಿಕಲ್ಸ್, ಆತ್ರೇಯ ಹಾಸ್ಪಿಟಲ್ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್ ರೋಡ್, ವಿರಾಜ್ಪೇಟ್. ವಿಶೇಷ ಸೇವೆಗಳು. ನಮ್ಮಲ್ಲಿ ಹೆಸರಾಂತ ನೇತ್ರ ತಜ್ಞರಿಂದ ಕಣ್ಣಿನ ತಪಾಸಣೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ರೇಬಾನ್, ಫಾಸ್ಟ್ರಾಕ್, ಇಜೆಲೋರ್, ಕ್ರಿಸಲ್, ರೋಡನ್ ಸ್ಟಾಕ್, ಶಾಮಿರ್, ನೋವಾ, ನಿಕಾನ್, ಪೊಲೀಸ್, ಕ್ಯಾರಿರಾ, ಬಾಷ್ ಅಂಡ್ ಲಾಮ್, ಎಕ್ಯುಯು, ಸಿವಾ ವಿಷನ್, ಮಲ್ಟಿ ಬ್ರಾಂಡೆಡ್ ಫ್ರೇಮ್ಸ್, ಲೆನ್ಸಸ್, sunglasses and contact lenses. Contact lens dispensing center. Shop optical dispensing. Genuine Eyewears. Netra Eye Clinic and Opticals, Atreya Hospital Complex, Virajpet. 08274257482 8861972953 8861973583. Hotel Amazon Kilwal, multi-cuisine family restaurant. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. ಬ್ಯಾಂಗ್ಳೂರ್ ಫುಡ್ ಅಂಡ್ ಆಲ್ ಟೈಪ್ಸ್ ಆಫ್ ಸೀ ಫುಡ್ ಓನ್ಲಿ ಅಟ್ ಅಮೆಜಾನ್. Sea fish, pomfret, angel fish, silver fish, nang fish, bondas fish, prawns, crab fish ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾ, ಮೈಸೂರು. 08212404530 72047693030. Coorg Earth Movers. We undertake all kinds of earthworks like roads, irrigation tanks, drying gas, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available.
ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ PVC ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Cool Earth Movers, Industrial Area, opposite Shakti Printers, Madikeri. ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್ BM ರೋಡ್ ಕುಶಾಲನಗರ್. Phone 9446133364. 9972963023. 08272 224877. Proprietor Jagdish Rai. Cool Earth Movers. BSR Cycle Mart, the complete bicycle mart. ಪ್ರತಿಷ್ಠಿತ ಸೈಕಲ್ ಕಂಪನಿಗಳಾದ ಹೀರೋ, ಜೆಟ್, ಹರ್ಕ್ಯುಲಸ್, BSA, ಹಿಪ್ಪೋ, ವಾಕರ್, ಜಿಮ್ಮಿ ವಾಕರ್ ಸೈಕಲ್ಗಳು ನಮ್ಮಲ್ಲಿ ನವನವೀನ ಮಾದರಿಯಲ್ಲಿ ದೊರೆಯುವುದು. ಆಲ್ ಟೈಪ್ಸ್ ಗೇರ್ ಸೈಕಲ್ಗಳು 21 ಸ್ಪೀಡ್, 800 ರೇಡಿಯೋ, 18 ಸ್ಪೀಡ್ ಆಟೋ, 18 ಸ್ಪೀಡ್ ಹೀರೋ DTV, ಟರ್ಬೋ ಡ್ರೈವ್ ಫಾಸ್ಟ್ ಫಾರ್ವರ್ಡ್, ಡೈನಮೈಟ್ 26, 24, 20, 16, 14, 12 ಟ್ರೈಸೈಕಲ್ ರಿಯಾಯಿತಿ ದರದೊಂದಿಗೆ. DSR ಸೈಕಲ್ ಕೊಡಗಿನ ಅತಿ ದೊಡ್ಡ ಸೈಕಲ್ ಮಾರ್ಟ್. ನಿಮ್ಮ ಮನಕೊಪ್ಪುವ ಯಾವುದೇ ಸೈಕಲ್ಗಳನ್ನ ಇಂದೇ ಖರೀದಿ ಮಾಡಿ ನಿಮ್ಮ ಮಕ್ಕಳನ್ನ ಸಂತೋಷಪಡಿಸಿ. ಎಲ್ಲ ಸೈಕಲ್ನ ಟೈರ್ಸ್, ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು. ದಿ ಕಂಪ್ಲೀಟ್ ಬೈಸಿಕಲ್ ಫಾರ್ ಆಲ್ ಏಜ್ ಗ್ರೂಪ್. BSR ಸೈಕಲ್ ಮಾರ್ಟ್, RMC ಬಿಲ್ಡಿಂಗ್, BM ರೋಡ್, ಕುಶಾಲನಗರ್. ಕಾಲ್ 9448217377, 8453856213. BSR Cycle Mart. ಸುಂಟಿಕೊಪ್ಪದ ಸಂತ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕ್ರೀಡಾ ದಿನಾಚರಣೆ ಜರುಗಿತು. ಕ್ರೀಡಾ ದಿನಾಚರಣೆಯ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಸಾಹಸ ಕ್ರೀಡೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದವರ ಮನಸೂರೆಗೊಂಡಿತು. ಸುಂಟಿಕೊಪ್ಪದ ಸಂತ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಕ್ರೀಡಾ ದಿನಾಚರಣೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಸಾಹಸ ಕ್ರೀಡೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕವಾಯತ್ ಪ್ರದರ್ಶನ ನೆರೆದಿದ್ದವರ ಮನಸೂರೆಗೊಂಡಿತು. ಕಾರ್ಯಕ್ರಮದಲ್ಲಿ ವಕೀಲ ಎ ಲೋಕೇಶ್ ಕುಮಾರ್ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಜೀವನದಲ್ಲಿ ನಿರ್ದಿಷ್ಟವಾದ ಗುರಿ ಮುಟ್ಟುವ ಕನಸು ಹೊಂದಿರಬೇಕು. ಹಾಗಾದಾಗ ಮಾತ್ರ ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆಯಬಹುದೆಂದು ಸಲಹೆ ನೀಡಿದರು. ಕುಶಾಲನಗರದ ಫಾತಿಮಾ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ಫಾದರ್ ಮೈಕಲ್ ಮರಿ ಮಾತನಾಡಿ, ಇಂದಿನ ಆಧುನಿಕ ತಂತ್ರಜ್ಞಾನದ ಗುಂಗಿನಲ್ಲಿ ವಿದ್ಯಾರ್ಥಿಗಳು ಸೋಮಾರಿಗಳಾಗದಂತೆ ಹಾಗೂ ಪೋಷಕರಿಗೆ ಅಗೌರವ ತೋರದಂತೆ ನಡೆದುಕೊಳ್ಳುವಂತೆ ಕಿವಿಮಾತು ಹೇಳಿದರು. Whereas sometimes we people, you are only literate, that means only you know to read and write, but you are not educated sometimes. So education means to develop yourself socially, psychologically, mentally, and moreover you have to develop yourself completely as a good citizen. ಗ್ರಾಮ ಪಂಚಾಯಿತಿ ಅಧ್ಯಕ್ಷ MA ಉಸ್ಮಾನ್ ಮಾತನಾಡಿ, ವಿದ್ಯಾರ್ಥಿಗಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಕಷ್ಟಪಟ್ಟು ಒಪ್ಪಿಕೊಳ್ಳದೆ ಇಷ್ಟಪಟ್ಟು ಕಲಿತಾಗ ಮಾತ್ರ ಜಯ ಸಾಧಿಸಬಹುದೆಂದು ಹೇಳಿದರು. ಸೋಮರ್ಪೇಟೆ ತಾಲೂಕು ಪಂಚಾಯಿತಿ ಸದಸ್ಯ PM ಲತೀಫ್, ಪ್ರೌಢಶಾಲಾ ವಿಭಾಗದ ಶಿಕ್ಷಣ ಸಂಯೋಜಕ ಕೆ ಮೂರ್ತಿ, ಕ್ಲಸ್ಟರ್ ಸಂಪನ್ಮೂಲ ಅಧಿಕಾರಿ ಶಶಿಕುಮಾರ್, ಸಂತ ಅಂತೋಣಿ ಶಾಲಾ ಮುಖ್ಯ ಶಿಕ್ಷಕಿ ಜೈನ್ ಕ್ರಾಸ್ತಾ, ಶಾಲಾ ಮುಖ್ಯೋಪಾಧ್ಯಾಯ ಸೆಲ್ವರಾಜ್ ಹಾಜರಿದ್ದರು. TV1 ನ್ಯೂಸ್ MB ವಿನ್ಸೆಂಟ್, ಸುಂಟಿಕೊಪ್ಪ. ಯುವ ರೆಡ್ ಕ್ರಾಸ್ ಘಟಕದ ವತಿಯಿಂದ ಮಡಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಪದವಿ ಕಾಲೇಜಿನ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಕ್ತದಾನ ಮಾಡಿ ಸಾರ್ಥಕತೆ ಮೆರೆದರು. ಮಡಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯುವ ರೆಡ್ ಕ್ರಾಸ್ ಘಟಕದ ವತಿಯಿಂದ ನಡೆದ ರಕ್ತದಾನ ಶಿಬಿರವನ್ನು ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ನಾಗಲಕ್ಷ್ಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ನಾಗಲಕ್ಷ್ಮಿ, ತಂತ್ರಜ್ಞಾನ ಸಾಕಷ್ಟು ಕ್ರಾಂತಿಕಾರಿ ಹೆಜ್ಜೆಯ ಮೂಲಕ ಅಭಿವೃದ್ಧಿ ಹೊಂದಿದ್ರೂ ಕೂಡ ರಕ್ತವನ್ನು ಸೃಷ್ಟಿ ಮಾಡಲು ಸಾಧ್ಯವಾಗಿಲ್ಲ. ರಕ್ತದಾನ ಶ್ರೇಷ್ಠ ದಾನವಾಗಿದ್ದು ವ್ಯಕ್ತಿಯೋರ್ವರ ರಕ್ತದಾನದಿಂದ ಮತ್ತೊಂದು ಜೀವ ಬದುಕುಳಿಯುತ್ತದೆ ಎಂದು ರಕ್ತದಾನದ ಮಹತ್ವ ತಿಳಿಸಿದರು. ರಕ್ತದಾನ ಒಂದು ವಿಶಿಷ್ಟವಾದ ಹಾಗೂ ಶ್ರೇಷ್ಠವಾದ ದಾನ. ಏನ್ ಬೇಕಾದ್ರೂ ಕೊಂಡ್ಕೋಬಹುದು ದುಡ್ಡಿನಿಂದ. ಲೈಕ್ ಒಂದು
ಪದಾರ್ಥನ ಅಂಗಡಿಗೆ ಹೋಗಿ ತಗೋತೀವಿ ಅಂತ ಅನ್ಬೋದು. ಆದರೆ ಈ ರಕ್ತ ಅನ್ನೋದೊಂದು ಇದೆಯಲ್ಲ, ಅದು ಯಾವುದೇ ಒಂದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವಂಥದ್ದು ಅಲ್ಲ, ಹಾಗೂ ಅದನ್ನು ಸೃಷ್ಟಿ ಮಾಡೋಕ್ಕೂ ಆಗಲ್ಲ. ಏನು ಬೇಕಾದ್ರೂ ಸೃಷ್ಟಿ ಮಾಡ್ತೀವಿ. ಈಗ IT ಯುಗ, ಕಂಪ್ಯೂಟರ್ ಸೃಷ್ಟಿ ಮಾಡಿದ್ದೀವಿ, ಮೊಬೈಲ್ ಸ್ವಿಚ್ ಆನ್ ಮಾಡಿದ್ದೀವಿ, ಆಮೇಲೆ ವಾಟ್ಸಪ್ ಏನೇನೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ತೀವಿ. ಆದ್ರೆ ರಕ್ತನ ಮಾತ್ರ ಇದುವರೆಗೂ ಯಾರು ಸೃಷ್ಟಿ ಮಾಡಕ್ಕಾಗಿಲ್ಲ, ಜೀವನ ಸೃಷ್ಟಿ ಮಾಡಕ್ಕಾಗಿಲ್ಲ. ರಕ್ತದಾನ ಶಿಬಿರದ ಕುರಿತು ಮಾತನಾಡಿದ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಕರಿಬಸಪ್ಪ, ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಸಾಧಿಸಿದೆ. ಇತ್ತೀಚಿನ ದಿನಗಳಲ್ಲಿ ಅಂಗದಾನದ ಬೆಳವಣಿಗೆ ಕಂಡು ಬರುತ್ತಿದ್ದು, ಇದೊಂದು ಮಹತ್ವದ ವಿಚಾರವೆಂದು ಅಭಿಮತ ವ್ಯಕ್ತಪಡಿಸಿದರು. ರಕ್ತದಾನ ಶಿಬಿರದಲ್ಲಿ ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಂಡ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಕ್ತದಾನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಯುವ ರೆಡ್ ಕ್ರಾಸ್ ಸಂಸ್ಥೆಯ ಉದಯ್ ಕುಮಾರ್, HR ಮುರಳೀಧರ್, ಕಾಲೇಜಿನ ಪ್ರಾಂಶುಪಾಲೆ ಪ್ರೊಫೆಸರ್ ಭಾಗೀರಥಿ ಉಪಸ್ಥಿತರಿದ್ದರು. T1 ನ್ಯೂಸ್, ಮಡಿಕೇರಿ. ಸೋಮವಾರಪೇಟೆ ತಾಲೂಕಿನ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾರ್ಚ್ 1ರಂದು ಸಿದ್ದಾಪುರ ಸಮೀಪದ ನೆಲ್ಲೆಹುದಿಕೇರಿಯಲ್ಲಿ ನಡೆಯಲಿದೆ. ಬಹುಭಾಷಿಕರ ನೆಲೆಯಾದ ನೆಲ್ಲೆಹುದಿಕೇರಿಯಲ್ಲಿ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಆಚರಿಸುವಂತೆ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಲಾಯಿತು. ಸಿದ್ದಾಪುರ ಸಮೀಪದ ನೆಲ್ಲೆಹುದಿಕೇರಿಯಲ್ಲಿ ಮಾರ್ಚ್ 1ರಂದು ಸೋಮವಾರಪೇಟೆ ತಾಲೂಕು 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ನಿರ್ಧರಿಸಲಾಗಿದೆ. ನೆಲ್ಲೆಹುದಿಕೇರಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಸಮ್ಮೇಳನವನ್ನು ಸ್ಥಳೀಯರ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಆಚರಿಸುವಂತೆ ತೀರ್ಮಾನಿಸಲಾಯಿತು. ಸಾಹಿತ್ಯ ಸಮ್ಮೇಳನದ ರೂಪುರೇಷೆ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ TP ರಮೇಶ್ ಮಾತನಾಡಿ, ಬಹುಧರ್ಮೀಯ ಸಂಸ್ಕೃತಿ ಮೇಳೈಸಿರುವ ನೆಲ್ಲೆಹುದಿಕೇರಿ ಗ್ರಾಮವು ಭಾಷಾ ಬಾಂಧವ್ಯ ಹಾಗೂ ಸಾಮರಸ್ಯದ ನೆಲೆಯಾಗಿದೆ. ಕನ್ನಡ ಸಮ್ಮೇಳನದ ಮೂಲಕ ಎಲ್ಲರ ಮನಸ್ಸನ್ನ ಒಂದುಗೂಡಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನ ಗಟ್ಟಿಗೊಳಿಸಿ ಜನರ ಬಳಿಗೆ ಸಾಹಿತ್ಯ ಕೊಂಡೊಯ್ಯಬೇಕಿದೆ ಎಂದು ಹೇಳಿದರಲ್ಲದೆ, ಸಮ್ಮೇಳನವನ್ನ ಯಶಸ್ವಿಗೊಳಿಸುವಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸುವಂತೆ TP ರಮೇಶ್ ಮನವಿ ಮಾಡಿದ್ರು. ನೋವು ಮತ್ತು ನಲಿವಿನ ನಡುವೆ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದ್ರೆ ಆ ಉತ್ಸಾಹ ಚಿಲುಮೆ ಏನಿದೆ ಅದು ಯಾವ ಕಾಲಕ್ಕೂ ನಂದದೆ ಆ ಕನ್ನಡದ ತೇರನ್ನು ಎಳಿಲಿಕ್ಕೆ ನಮ್ಮ ಎಲ್ಲರಿಂದ ಸಾಧ್ಯ ಆಗ್ತದೆ. ಬಹುಶಃ ಅಂತಹ ಕೆಲಸವನ್ನ ಆರಂಭ ಕಾಲಘಟ್ಟದಿಂದಲೇ ಮಾಡಬೇಕು ಅಂತ ಹೇಳ್ತಕ್ಕಂಥ ಮನವಿ ಇವತ್ತು ನಂದು. ಸೋಮವಾರಪೇಟೆ ತಾಲೂಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷ TG ಪ್ರೇಮ್ ಕುಮಾರ್ ಮಾತನಾಡಿ, ಬಹುಭಾಷಿಕರ ನೆಲೆಯಾದ ನೆಲ್ಲೆಹುದಿಕೇರಿ ಗ್ರಾಮದಲ್ಲಿ ವೈಶಿಷ್ಟ್ಯಪೂರ್ಣ ಸಾಹಿತ್ಯ ಸಮ್ಮೇಳನ ಅರ್ಥಪೂರ್ಣ ಆಚರಣೆ ನಿಟ್ಟಿನಲ್ಲಿ ಸರ್ವರ ಸಹಕಾರ ಅತ್ಯಗತ್ಯವೆಂದರು. ಜಿಲ್ಲಾ ಪಂಚಾಯತ್ ಸದಸ್ಯ ಬಲ್ಲಾರಂಡ ಮಣಿಯುತ್ತಪ್ಪ, ತಾಲೂಕು ಪಂಚಾಯಿತಿ ಸದಸ್ಯ VK ಲೋಕೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ AK ಹಕೀಂ, ಪರಿಷತ್ ಗೌರವ ಕಾರ್ಯದರ್ಶಿ BA ಶಂಶುದ್ದೀನ್, ಕೋಶಾಧಿಕಾರಿ BMK ವಾಸುರೈ, ವಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭುವನೇಂದ್ರ, ಪರಿಷತ್ನ ತಾಲೂಕು ಹಾಗೂ ವಿವಿಧ ಹೋಬಳಿ ಘಟಕಗಳ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಲಹೆ ಸೂಚನೆಗಳನ್ನ ನೀಡಿದ್ರು. TV1 ನ್ಯೂಸ್, ಸಿದ್ದಾಪುರ. ಸುದ್ದಿ ಇನ್ನೂ ಇದೆ, ನೋಡ್ತಾ ಇರಿ TV1. Yestel Broadband in Madikeri. Now Kodagu Media Services provides broadband internet through cable for homes, small businesses, offices, corporates and browsing center with different packages. Home plan 1 Mbps 40 GB starts from ₹399. Taxes for 30 days. Contact Kodagu Media Services Internet. Puja Arcade, first floor, Junior College Road, Madikeri. Phone 221186 9448141186. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಅದ್ವೈತ್ ಹ್ಯುಂಡೈ ನ್ಯೂ ಇಯರ್ ಜಂಬೋ ಆಫರ್ಸ್, ಹೊಸ ವರ್ಷದ ಬೃಹತ್ ಕೊಡುಗೆ. ವರ್ನಾ ಸೇವಿಂಗ್ಸ್ ಅಪ್ ಟು ₹46,000, ಗ್ರ್ಯಾಂಡ್ ಸೇವಿಂಗ್ಸ್ ಅಪ್ ಟು ₹22,000, ಎಕ್ಸೆಂಟ್ ಸೇವಿಂಗ್ಸ್ ಅಪ್ ಟು ₹26,000. Visit your Advait Hyundai dealership today and get great offers. Others attractive offers also available on Eon savings up to ₹31,600, i10 savings up to ₹41,900, Elantra savings up to ₹45,000. Test drive the Elite i20, Indian Car of the Year 2015. Additional benefits for rural customers, central, state government, PSU, PSP employees. Advait Hyundai, caring for you always. Contact Madikeri, Cardamom Society Building, behind BSNL office, Kohinoor Road, Madikeri. With service available 365 days.
Deepak 08272 222 030. Mobile 953 897 0806. Gonikoppa Kaushik Kalappa Venkatapal Layout Bypass Road Gonikoppa South Core 08274 279 279 9538 970 807. ವಾಹನ ಮಾಲೀಕರಿಗೆ ಸಂತಸದ ಸುದ್ದಿ. ಬ್ಲೂ ಮೂನ್ ಸರ್ವಿಸ್ ಸ್ಟೇಷನ್ ನಮ್ಮಲ್ಲಿ ನೂತನವಾಗಿ ಆಟೋ ಎಲ್ಪಿಜಿ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಪ್ರಾರಂಭವಾಗಿದೆ. ಎಲ್ಪಿಜಿ ಕಿಟ್ ಹೊಂದಿರುವ ಎಲ್ಲಾ ಮಾದರಿಯ ಆಟೋ ಕಾರುಗಳಿಗೆ ಎಲ್ಪಿಜಿ ಗ್ಯಾಸ್ ಫಿಲ್ಲಿಂಗ್ ಮಾಡಿಕೊಡಲಾಗುವುದು. ಅತ್ಯಂತ ಲಾಭದಾಯಕ, ಅತಿ ಹೆಚ್ಚು ಮೈಲೇಜ್. ಇಂಡಿಯನ್ ಆಯಿಲ್ ನವರ ಆಟೋ ಗ್ಯಾಸ್ 24 ಗಂಟೆಗಳ ಸರ್ವಿಸ್. ಪ್ರತಿ ಲೀಟರ್ಗೆ 38.02 ರೂಪೀಸ್. ಇನ್ನೆಕ್ ಚಿಂತೆ, ನಿಮ್ಮ ವಾಹನಕ್ಕೆ ಎಲ್ಪಿಜಿ ಗ್ಯಾಸ್ ಬಳಕೆ ಮಾಡಿ ಸುರಕ್ಷತೆಯೊಂದಿಗೆ ಲಾಭ ಗಳಿಸಿ. ಬ್ಲೂ ಮೂನ್ ಸರ್ವಿಸ್ ಸ್ಟೇಷನ್ ನಿಯರ್ ತಾವರೆಕೆರೆ, ಬಿಎಂ ರೋಡ್, ಕುಶಾಲನಗರ್. 9800173005 9448720272 08276274240. Kigali Color Roofing. Sun rain built with confidence. Kigali Color Roofing Sheets. Manufacturing world-class roofing sheets and wall cladding of international quality. ನಿಮ್ಮ ಮನೆಯ ಮೇಲ್ಚಾವಣಿ, ಕಾರ್ ಪಾರ್ಕಿಂಗ್ ಶೆಡ್, ವಾಣಿಜ್ಯ ಮಳಿಗೆ, ದಾಸ್ತಾನು ಮಳಿಗೆ, ಹೋಟೆಲ್, ಆಫೀಸ್, ಯಾವುದೇ ಕಟ್ಟಡಗಳಿಗೆ ಬಳಸಬಹುದು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ದೀರ್ಘ ಬಾಳಿಕೆಗೆ ಮತ್ತೊಂದು ಹೆಸರು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ಮೆಟಲ್ ರೂಫಿಂಗ್ ಹ್ಯಾವ್ several benefits. It's weatherproof, it's lightweight, it's portability. Color coated roof sheets, all kinds of roofs in one roof. Best price, international quality. Glass designing only at Kigali Color Roofings. All colors tile sheets available. We undertake all kinds of dress work. Kigali Color Roofings, plot number 51, KIADB, Sundar Nagar, Kushal Nagar. 08276 278 400 9480 446891 9591 874 348. Virajpet, opposite Muttappa Temple, Kukluru Village, Murnad Road, Virajpet. 08274 256 244 81971 34060 9845 797954. Kigali Color Roofing. Vandam Enterprises, Madikeri. ಕೊಡಗಿನ ಏಕೈಕ ಪ್ರಖ್ಯಾತ ಗೃಹೋಪಯೋಗಿ ಮಳಿಗೆ. ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಖಚಿತ ಉಡುಗೊರೆ, ಅಮೋಘ ಡಿಸ್ಕೌಂಟ್, ಉಚಿತ ಕೂಪನ್ ನಲ್ಲಿ 1 ಲಕ್ಷಕ್ಕೂ ಮಿಗಿಲಾದ ಬಂಪರ್ ಬಹುಮಾನ. ಇವೆಲ್ಲವೂ ಕೊಡಗಿನ ಹೆಸರಾಂತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ ಮಾತ್ರ. ಎಲ್ಇಡಿ ಖರೀದಿಯ ಮೇಲೆ ರೂಪಾಯಿ 2000ದಿಂದ 10,000ವರೆಗೆ ಎಕ್ಸ್ಚೇಂಜ್ ಆಫರ್. ಎಲ್ಇಡಿ ಖರೀದಿಯ ಮೇಲೆ ಟಾಟಾ ಸ್ಕೈ ಹಾಗೂ ಮೊಬೈಲ್ ಉಚಿತ. ಸ್ಕೈಪ್ ಕ್ಯಾಮೆರಾ, ಹೋಮ್ ಥಿಯೇಟರ್, ಹಲವಾರು ಉಚಿತ ಬಹುಮಾನಗಳು ನಿಮಗಾಗಿ. ವಾಷಿಂಗ್ ಮಿಷಿನ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಡಿಸ್ಕೌಂಟ್. ಬ್ಲಾಂಕೆಟ್ ರೂಪಾಯಿ 700ರಿಂದ 7990 ಬೆಲೆಯ ಖಚಿತ ಬಹುಮಾನ. ರೆಫ್ರಿಜರೇಟರ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಎಕ್ಸ್ಚೇಂಜ್ ಡಿಸ್ಕೌಂಟ್. ರೂಪಾಯಿ 7000ದಿಂದ 2990ರವರೆಗೆ ಖಚಿತ ಬಹುಮಾನ ಮತ್ತು ಆಯ್ದ ಮಾಡೆಲ್ಗೆ ಟ್ಯಾಬ್ ಉಚಿತ. ಮಿಕ್ಸಿ ಖರೀದಿಸಿ ರೂಪಾಯಿ 2000ವರೆಗೆ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆ ಸ್ಟವ್ ಯಾವುದೇ ಇರಲಿ, ಹೇಗೆ ಇರಲಿ, ಎಕ್ಸ್ಚೇಂಜ್ ರೂಪಾಯಿ 3000ವರೆಗೆ ಡಿಸ್ಕೌಂಟ್ ಪಡೆಯಿರಿ. ಕಾಟ್ ಕೊಂಡಲ್ಲಿ ಬೆಡ್ ಉಚಿತ, ಅಲ್ಮಿರಾದೊಂದಿಗೆ ಕುಕ್ಕರ್ ಉಚಿತ. ವಿಗಾರ್ಡ್ ಸೋಲಾರ್ ಖರೀದಿಸಿ 30% ರಿಯಾಯಿತಿ ಹಾಗೂ ಇನ್ಸ್ಟಾಲೇಷನ್ ಉಚಿತ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ ಇನ್ಸ್ಟಾಲೇಷನ್ ಹಾಗೂ ಡೆಲಿವರಿ ಫ್ರೀ. ಕಳೆದ 20 ವರ್ಷಗಳಿಂದ ಕೊಡಗಿನಲ್ಲಿ ಮನೆ ಮಾತಾಗಿರುವ ನಿಮ್ಮ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ. ವ್ಯಾಂಡಮ್ನಲ್ಲಿ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಅಶ್ವಥ ಕಟ್ಟೆ, ಬ್ರಾಹ್ಮಣರ ಬೀದಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272 225571 94481255571. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. Cook's Glory, the Fort Markara Boutique Hotel, luxury multi-cuisine restaurant with AC and non-AC room. Indian, Tandoor, Chinese and taste of good delicious veg and non-veg food. Well-furnished rooms, 24 hours room service,
travel desk, ample car parking, free home delivery within Madikeri 3 km. Step in today. The Fourth Markera, Kodava Samaja Building, Main Road, Madikeri. Phone 08272 229966 228866. Mobile 9900057223. The Fourth Markera. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವಿಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 8801237678 9342178780. Deep Kala, exclusive designer studio. Deep Kala has harmonious range of women's wear of design saree, party wear, salwar suit, wedding gagras, party wear gowns, only at Deep Kala. Engagement, marriage, anniversary, and for any occasion, find your saree, salwar kameez, dress materials. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre Road, near Gandhi Square, RRR Hotel, Mysore. Contact 0821 4247 386. ನಾಪೋಕ್ಲುವಿನ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜಿತವಾಗಿದ್ದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟ ವಿದ್ಯುಕ್ತ ತೆರೆ ಕಂಡಿದೆ. ವಿರಾಜಪೇಟೆಯ ಫ್ರೆಂಡ್ಸ್ ಕ್ಲಬ್ ವಿನರ್ ಸ್ಥಾನ ಪಡೆದುಕೊಂಡಿದೆ. ನಾಪೋಕ್ಲುವಿನ ಡೆಕ್ಕನ್ ಯೂತ್ ಕ್ಲಬ್ನ ಆಶ್ರಯದಲ್ಲಿ ನಾಪೋಕ್ಲು ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ 15ನೇ ವರ್ಷದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟ ನಡೆಯಿತು. ತೀವ್ರ ಹಣಾಹಣಿಯ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟ ಕ್ರೀಡಾ ಪ್ರೇಮಿಗಳ ಮನಸೂರುಗೊಳಿಸಿತು. ಅಂತಿಮ ಪಂದ್ಯಾಟದಲ್ಲಿ ಎದುರಾದ ವಿರಾಜಪೇಟೆಯ ಫ್ರೆಂಡ್ಸ್ ಕ್ಲಬ್ ಮತ್ತು ಕರಕೆಯ ಗ್ರೀನ್ ಸ್ಟಾರ್ ತಂಡ ವಿಜಯಮಾಲೆ ತನ್ನದಾಗಿಸಿಕೊಳ್ಳಲು ಭಾರೀ ಪೈಪೋಟಿ ನಡೆಸಿತು. ಆದರೆ ಪ್ರಬಲ ಆಟಗಾರರನ್ನು ಹೊಂದಿದ್ದ ಫ್ರೆಂಡ್ಸ್ ಕ್ಲಬ್ನ ದಾಳಿಯಿಂದ ತತ್ತರಿಸಿದ ಕರಿಕೆಯ ಗ್ರೀನ್ ಸ್ಟಾರ್ ತಂಡ ತೀವ್ರ ಪೈಪೋಟಿ ನೀಡಿ ಅಂತಿಮವಾಗಿ ಸೋಲೊಪ್ಪಿಕೊಂಡಿತು. ವಿರಾಜಪೇಟೆಯ ಫ್ರೆಂಡ್ಸ್ ಕ್ಲಬ್ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದ್ರೆ ಕರಿಕೆಯ ಗ್ರೀನ್ ಸ್ಟಾರ್ ತಂಡ ರನ್ನರ್ಸ್ ಪ್ರಶಸ್ತಿಗೆ ತೃಪ್ತಿಪಟ್ಟಿತು. ಸೆಮಿಫೈನಲ್ ಪಂದ್ಯದಲ್ಲಿ ಉತ್ತಮ ಆಟ ಪ್ರದರ್ಶಿಸಿ ಹೆಚ್ಚು ಅಂಕ ಪಡೆದ ನಾಪೋಕ್ಲುವಿನ ಡೆಕ್ಕನ್ ಯೂತ್ ಕ್ಲಬ್ ತೃತೀಯ ಬಹುಮಾನಕ್ಕೆ ಭಾಜನವಾಯಿತು. TV1 ನ್ಯೂಸ್, ನಾಪೋಕ್ಲು. TV1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗಿನಲ್ಲಿ ನೂತನವಾಗಿ 1.5 ಲಕ್ಷ ಸದಸ್ಯರ ಸೇರ್ಪಡೆ, ಬಿಜೆಪಿ ಗುರಿ. ಪ್ರತಿ ಬೂತ್ ಮಟ್ಟದಲ್ಲಿ ನಡೆಯಲಿದೆ ಸದಸ್ಯತ್ವ ಅಭಿಯಾನ. ಬಿಜೆಪಿ ಉಸ್ತುವಾರಿ MLC ಮೋನಪ್ಪ ಭಂಡಾರಿ ಹೇಳಿಕೆ. ಹೈಟೆನ್ಷನ್ ಕಾಮಗಾರಿ ವಿರುದ್ಧ ಮಡಿಕೇರಿಯಲ್ಲಿ ಮತ್ತೊಮ್ಮೆ ಸ್ಫೋಟಗೊಂಡ ರೈತರ ಆಕ್ರೋಶ. ರಾಜ್ಯ ಸರ್ಕಾರ, ಸಚಿವರು, ಅಧಿಕಾರಿಗಳ ವಿರುದ್ಧ ತೀವ್ರ ವಾಗ್ದಾಳಿ. ಪರ್ಯಾಯ ಮಾರ್ಗ ಅಳವಡಿಸಿ ಕೊಡಗಿನ ಪರಿಸರ ಉಳಿಸುವಂತೆ ಪ್ರತಿಭಟನಾಕಾರರ ಆಗ್ರಹ. ಬೆಟ್ಟದಷ್ಟು ಸಮಸ್ಯೆ ಎದುರಿಸುತ್ತಿದೆ ಕುಶಾಲನಗರದ ಮಂಟಿ ಕಾಲೋನಿ.
ನಿವಾಸಿಗಳ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಸಂಬಂಧಿಸಿದವರು ವಿಫಲ, ಸೌಲಭ್ಯಗಳಿಲ್ಲದೆ ಜೀವನ ಸವೆಸುತ್ತಿರುವ ಮಂಟಿ ಕಾಲೋನಿಯ ನತದೃಷ್ಟರು. ಅರಣ್ಯ ಇಲಾಖೆ ಗ್ರಾಮಸ್ಥರಿಂದ ಹಾರಂಗಿ ಸರ್ಕಾರಿ ಶಾಲೆಯಲ್ಲಿ ನಡೆಯಿತು ಸ್ವಚ್ಛತಾ ಆಂದೋಲನ. ಕಾಡು ಕಡಿದು ಶ್ರಮದಾನ ಮಾಡಿದ ಸ್ಥಳೀಯರು, ಸ್ವಚ್ಛತೆ ನಿರಂತರವಾಗಿರಲಿ, ಹಿರಿಕೊಡ್ಲಿ ಮಠಾಧೀಶ ಸದಾಶಿವ ಸ್ವಾಮೀಜಿ ಕರೆ. ಸುಂಟಿಕೊಪ್ಪದ ಸಂತ ಮೇರಿ ಶಾಲೆಯಲ್ಲಿ ಅರ್ಥಪೂರ್ಣ ಕ್ರೀಡಾ ದಿನಾಚರಣೆ. ವಿದ್ಯಾರ್ಥಿಗಳಿಂದ ಸಾಹಸ ಕ್ರೀಡೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅನಾವರಣ, ಮಕ್ಕಳ ಪ್ರತಿಭಾ ಪ್ರದರ್ಶನಕ್ಕೆ ನೆರೆದಿದ್ದವರು ಫುಲ್ ಖುಷ್. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ TV1, ಇದು ನಿಮ್ಮ ಚಾನೆಲ್. TV1 ನ್ಯೂಸ್ ಸ್ಪಾನ್ಸರ್ಡ್ ಬೈ ಆರ್ಎಸ್ ಕಾರ್ ಮಡಿಕೇರಿ, ಭಾರತಿ ರೇಡಿಯೋ ಹೌಸ್ ಮಡಿಕೇರಿ, ಗೋಣಿಗೊಪ್ಪ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ, ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂಲ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್ ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್.